ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸಿಂಪಲ್ಲಾಗಿ ಬದನೇಕಾಯಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ನಾವು ಯಾವ ಪಾತ್ರೆಯಲ್ಲಿ ಮಾಡ್ಕೋತೀವಿ ಎಣ್ಗಾಯಿನ ಅದೇ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆ ಕಾದ ತಕ್ಷಣ 2 ಈರುಳ್ಳಿನ ಕಟ್ ಮಾಡ್ಕೊಳ್ಳಿ. ಅದರಲ್ಲಿ 1.5 ಈರುಳ್ಳಿನ ಮಸಾಲೆಗೆ ಇಟ್ಕೊಳ್ಳಿ, ಇನ್ನು ಅರ್ಧ ಮಾತ್ರ ಒಗ್ಗರಣೆಗೆ ಸಪ್ರೇಟ್ ಇಟ್ಕೊಳ್ಳೋಣ. 1.5 ಈರುಳ್ಳಿನ ಫ್ರೈ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಅಷ್ಟು ಹಾಕಬೇಕು. ಸ್ವಲ್ಪ ಒಂದು ಇಂಚು ಶುಂಠಿ ಹಾಕಬೇಕು. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಾದಮೇಲೆ 9 ರಿಂದ 8 ಲವಂಗ ಹಾಕ್ಕೊಳ್ಳಿ, 1-2 ಪೀಸ್ ಚಕ್ಕೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಹಸಿಮೆಣ್ಸಿಕಾಯಿನಾದರೂ ಯೂಸ್ ಮಾಡ್ಬೋದು, ಇಲ್ಲ ಒಣಮೆಣ್ಸಿಕಾಯಿನಾದರೂ ಯೂಸ್ ಮಾಡ್ಬೋದು ಮಸಾಲೆಗೆ. ನಾನಿಲ್ಲಿ ಒಣಮೆಣ್ಸಿಕಾಯಿ ಯೂಸ್ ಮಾಡ್ತಿದ್ದೀನಿ, ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ, ಆಪ್ಷನಲ್ ನಿಮ್ಮದು ಅದು. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಾಕಬೇಕು. ಅದಾದಮೇಲೆ 2 ಟೊಮೊಟೊ ಹಾಕಿ, ಟೊಮೊಟೊನೂ ಸ್ವಲ್ಪ ಫ್ರೈ ಆಗಿ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಪೀಸಾದರೂ ಹಾಕ್ಕೊಬೋದು, ನಿಮಗೆ ಕನ್ವಿನಿಯೆಂಟು. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಆರಕ್ಕೆ ಬಿಡಬೇಕು, ಒಂದು 5 to 5 ಮಿನಿಟ್ಸ್ ಆದರೂ ಬಿಡಿ. ಅದು ಆರಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಹುರ್ಗಡ್ಲೆ ಹಾಕೋಬೇಕು, ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕಬೇಕು, 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಬೇಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಬೇಕು. ಚೆನ್ನಾಗಿ ಪೇಸ್ಟ್ ಥರ ಇದನ್ನು ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಬೇಕು. ಮಸಾಲೆ ರೆಡಿ ಆದಮೇಲೆ ನಾವು ಪಕ್ಕದಲ್ಲೇ ಆವಾಗಲೇ ಮಸಾಲೆ ರೆಡಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ವಲ್ಲ ಅದೇ ಪಾತ್ರೆಯಲ್ಲೇ ಮಾಡ್ಕೊಬೋದು. ಇಲ್ಲಿ ನಾನು 4 ಬದನೆಕಾಯಿಂದ ಎಣ್ಗಾಯಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡ್ಕೊಂಡು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮಸಾಲೆ ಆ್ಯಡ್ ಮಾಡಿಕೊಂಡ್ರೆ ಸೇಮ್ ಮೆಥಡಲ್ಲೇ ಮಾಡ್ಬೋದು ನೀವು. ನಾನಿಲ್ಲಿ 4 ಬದನೆಕಾಯಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಡೈರೆಕ್ಟಾಗಿ ಒಗ್ಗರಣೆ ಹಾಕೋಣ. ಸಾಸಿವೆ ಮತ್ತು ಅರ್ಧ ಈರುಳ್ಳಿ ಇಟ್ಕೊಂಡಿದ್ವಲ್ಲ ಅಲ್ಲಿ ಇದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾವಿಲ್ಲಿ ಬದನೆಕಾಯಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಬದನೆಕಾಯಿನ ಚೆನ್ನಾಗಿ ತೊಳೆದು 4 ಬದನೆಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು 4 ಪೀಸ್ ಕಟ್ ಮಾಡ್ಕೊಬೇಕು. ಇದು ಒಳಗಡೆ ಏನಾದರೂ ಹುಳ ಇದೆಯಾ ಅಂತ ಫಸ್ಟ್ ನಾವು ಚೆಕ್ ಮಾಡ್ಕೊಂಬಿಡ್ಬೇಕು. 4 ಪೀಸ್ ಕಟ್ ಮಾಡಾದಮೇಲೆ ನೀಟಾಗಿ ಅದನ್ನೆಲ್ಲ ನೋಡ್ಕೊಂಡು ರೆಡಿ ಮಾಡ್ಕೊಬೇಕು. ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು 1 ಸ್ಪೂನಷ್ಟು ಇದಕ್ಕೆ ಬದನೆಕಾಯಿನ ಹೋಳಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಅದನ್ನು ಈ ಥರ ಮಿಕ್ಸ್ ಮಾಡಿ ನಾನು ತೋರಿಸಿದ್ದೀನಿ. ಈ ಥರ ಮಿಕ್ಸ್ ಮಾಡಿ ಇಟ್ಕೊಬೇಕು. ಸೇಮ್ ಇದೇ ಮೆಥಡಲ್ಲಿ 4 ಬದನೆಕಾಯಿನೂ ರೆಡಿ ಮಾಡಿ ಇಟ್ಕೊಬೇಕು. ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಾದಮೇಲೆ ನಾವು ಒಗ್ಗರಣೆಗೆ ಡೈರೆಕ್ಟಾಗಿ ಬದನೆಕಾಯಿ ಎಲ್ಲ ಆ್ಯಡ್ ಮಾಡಬೇಕು. ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಬದನೆಕಾಯಿನ ಫ್ರೈ ಮಾಡಬೇಕು ನಾವು. ಅದು ಕಲರ್ ಚೇಂಜ್ ಆಗೋವರೆಗೂ ಮಾಡಬೇಕು. ನೋಡಿ ಈ ಥರ ಹಾಕ್ಕೊಬೇಕು. ಹಾಕಿ ಇದನ್ನು ಸ್ವಲ್ಪ ತಿರುವಿ ಅದನ್ನು ಪ್ಲೇಟ್ ಮುಚ್ಚಬೇಕು. ಸ್ವಲ್ಪ ಸ್ಟೀಮಲ್ಲಿ ಬೇಯಬೇಕು ಅದು. ಈ ಥರ ಕಲರ್ ಚೇಂಜ್ ಆಗುತ್ತೆ ನೋಡಿ ಬದನೆಕಾಯಿದು. ಅವಾಗ ಸ್ವಲ್ಪ ಅದು ಬೆಂದಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ ಕಲರ್ ಚೇಂಜ್ ಆದಮೇಲೆ ನಾವೇನು ರೆಡಿ ಮಾಡ್ಕೊಂಡಿದ್ವಿ ಮಸಾಲೆನ ಅದನ್ನು ಆ್ಯಡ್ ಮಾಡ್ಕೊಬೇಕು. ಮಸಾಲೆ ಆ್ಯಡ್ ಮಾಡ್ಕೊಂಡು ನಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೀರನ್ನ ನೀವು ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ ಸಾಂಬಾರು ಥರ. ಮಸಾಲೆ ಆ್ಯಡ್ ಮಾಡಾದಮೇಲೆ ಬದನೆಕಾಯಿ ಜೊತೆಗೆ ಮಸಾಲೆನೂ ಅಡ್ಜಸ್ಟ್ ಆಗಬೇಕು. ಸ್ವಲ್ಪ ಒಂದು 10 ನಿಮಿಷ ಅದನ್ನು ಹಾಗೇ ತಿರುತ್ತಾ ಇರಬೇಕು. ಅದು ಮಸಾಲೆನೂ ಮತ್ತು ಬದನೆಕಾಯಿ ಎರಡೂ ಅಡ್ಜಸ್ಟ್ ಆಗುತ್ತೆ ಅವಾಗ. ನೋಡಿ ಈ ಥರ ಮಸಾಲೆ ಎಲ್ಲ ಬದನೆಕಾಯಿಗೆ ಅಡ್ಜಸ್ಟ್ ಆಗಿದೆ. ಇದಾದಮೇಲೆ ನಿಮಗೆ ನೀರು ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ, ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೋಡೋದ್ರೆಲ್ಲ ಸಿಂಪಲ್ಲಾಗಿ ಬದನೆಕಾಯಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ನೀವು ಇದನ್ನು ಕಾಂಬಿನೇಷನಾಗಿ ಅಕ್ಕಿ ರೊಟ್ಟಿಗೆ ಇರ್ಬೋದು ಮತ್ತು ಚಪಾತಿಗೆ ರೈಸ್ಗೆಲ್ಲ ಯೂಸ್ ಮಾಡ್ಬೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.